ಹೆಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಅಬಿ ಬ್ಲಾಗ್ಸ್. ಫ್ರೆಂಡ್ಸ್, ಈ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ. ಈ ಹಬ್ಬದಿಂದನೇ ಎಲ್ಲ ಹಬ್ಬನೂ ಸ್ಟಾರ್ಟ್ ಆಗುವಂಥದ್ದು. ಸರ್ವರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲನ ತಿಂದು ಒಳ್ಳೆಯದನ್ನ ಮಾತಾಡೋಣ. ಈ ಹಬ್ಬ ಎಲ್ಲರಿಗೂ ವಿಶ್ನ ಮಾಡ್ತಾ ಸಂಕ್ರಾಂತಿ ಹಬ್ಬದ ವಿಶಸ್ನ ತಿಳಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆನ ಮುಗಿಸಿ ನಾವು ತಾಯಿ ಮನೆಗೆ ಹೋಗ್ಬೇಕು ಅನ್ನೋ ಪ್ಲಾನ್ ಇದೆ. ಹಬ್ಬಕ್ಕೆ ಅಮ್ಮನ ಮನೆಯಲ್ಲಿ ಕರೆದಿದ್ದಾರೆ. ನಾನು ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ, ನನ್ನ ಮಕ್ಕಳು ಎಲ್ಲರೂ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆದ್ರಿಂದ ಮನೆಯಲ್ಲಿ ಸ್ಪೆಷಲ್ ಆಗಿ ಅಂತ ಏನು ಮಾಡ್ತಾ ಇಲ್ಲ ನಾನು. ಸೊ ಅಲ್ಲೇ ಎಲ್ಲ ಸ್ಪೆಷಲ್ಲಾಗಿ ವೆರೈಟಿ ಮಾಡಿರ್ತಾರೆ ನಮ್ಮಮ್ಮ. ತುಂಬ ಚೆನ್ನಾಗಿ ಅಡುಗೆಗಳು ಕೂಡ ಮಾಡಿರ್ತಾರೆ. ಸೊ ಅದರಿಂದ ಬೇಗನೆ ಎಲ್ಲ ಕೆಲಸನೂ ಮುಗಿಸಿ ಅಮ್ಮನ ಮನೆಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗು ಮೇನ್ ಡೋರಿಂದ ಸ್ಟಾರ್ಟ್ ಮಾಡಿ ಅಮ್ಮನ ಮನೆ ಹೆಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಎಲ್ಲಾನು ಮುಗಿಸ್ಕೊಂಡು ನಾನು ಬೇಗನೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೊಸ್ಲನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವರಂಡ ಎಲ್ಲ ವಾಶ್ ಮಾಡಿ ಹೊಸ್ಲನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹೊಸ್ಲಿಗೆ ನಾನು ಅರಿಶಿನ, ಜವಾದ ಪೌಡರು ಮತ್ತು ಸಗಣಿ ಪೌಡರ್ನ ಯೂಸ್ ಮಾಡಿ ನಾನು ಹೊಸ್ಲಿಗೆ ಅರಿಶಿನ ಲೇಪನೆ ಮಾಡೋವಂಥದ್ದು. ಮುಂಚೆ ನಾನು ಸಗಣಿ ಪೌಡರ್ನ ಹಾಕಿ ಲೇಪನೆ ಮಾಡ್ತಾ ಇರಲಿಲ್ಲ. ಹಲ್ಲೆ ತಂದು ಹಲ್ಲೆನೇ ಯೂಸ್ ಮಾಡಿ ಲೈಕ್ ಹಸಿದನ್ನೇ ಯೂಸ್ ಮಾಡ್ತಾ ಇದೆ. ಸೊ ಯಾವಾಗ್ಲೂ ನಾಟಿ ಹಸಿಂದು ಸಗಣಿ ಸಿಗ್ತಾ ಇರಲ್ಲ. ಆದ್ರಿಂದ ನಾನು ಲಾಸ್ಟ್ ಟೈಮ್ ನಾವು ಒಂದು ಸೈಟ್ ನೋಡೋಕೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಹಳ್ಳಿ ವಿಲೇಜ್ ಥರ ಇತ್ತು. ಅದು ಅಲ್ಲಿಂದ ತೊಗೊಂಡು ಬಂದು ಒಣಗಿಸಿ ಎತ್ತಿಟ್ಕೊಂಡಿದಂಥದ್ದು. ನಿಜವಾಗ್ಲೂ ಇದರಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂದರೆ ಅಷ್ಟು ಬೆನಿಫಿಟ್ ಇದೆ. ಆ್ಯಂಡ್ ಪಾಸಿಟಿವ್ ವೈಬ್ ಇದೆ. ಯಾವಾಗಲೂ ದಿನ ಹಾಕೋದಕ್ಕಾಗಲ್ಲ ಅಂತ ಅಂದರೆ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ಹಾಕೊಬೋದು. ಹಾಕೊಂತು ಅಂತಂದರೆ ತುಂಬ ಒಳ್ಳೆಯದು. ಅಮಾಸೆ ಹುಣ್ಮೆಗಾದರೂ ಹಾಕೋಬೋದು. ತುಂಬ ಒಳ್ಳೆಯದಾಗುತ್ತೆ. ನಾನು ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಮಟ್ಟಿಗೆ ಗೊತ್ತು ರಂಗೋಲಿ, ಅಷ್ಟು ಮಟ್ಟಿಗೆ ಮಾತ್ರ ರಂಗೋಲಿನ ಹಾಕ್ಕೊಂಡಿದ್ದಂಥದ್ದು. ನಾನು ತೀರಾ ಜಾಸ್ತಿ ಹಾಕೋಕ್ಕೂ ಆಗಲಿಲ್ಲ. ಯಾಕೆ ಅಂತಂದರೆ ನಮ್ಮ ಮನೆ ಆಪೋಸಿಟ್ ಗಾಳಿ ಇರೋದ್ರಿಂದ ಸಿಕ್ಕಾಪಟ್ಟೆ ರಂಗೋಲಿ ಹಾರೋಗ್ಬಿಡುತ್ತೆ. ಆದ್ದರಿಂದ ಹಾಕಲಿಲ್ಲ. ನಾವು ಅಮ್ಮನ ಮನೆಗೆ ಹೋಗೋದು ಲೇಟ್ ಆಗೋಯ್ತು. ಆದ್ರಿಂದ ನಾವೇನು ಅನ್ಕೊಂಡ್ವಿ, ಮನೆಯಲ್ಲೇ ಏನಾದ್ರು ಟಿಫನ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಆದ್ರಿಂದ ಒಂದು ಕುಕ್ಕರ್ನ ಇಟ್ಕೊಂಡು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆಗಿದ ತಕ್ಷಣ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ರೋಸ್ಟ್ ಆದಮೇಲೆ ಈರುಳ್ಳಿನ ಹಾಕೊಂಡು ಈರುಳ್ಳಿನೂ ರೋಸ್ಟ್ ಮಾಡಿಕೊಂಡೆ. ನಾನು ರೋಸ್ಟ್ ಮಾಡಿಕೊಂಡು ಮೆಂತ್ಯ ಸೊಪ್ಪಿತ್ತು, ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡೆ. ಅದ್ರ ಜೊತೆಗೆ ತರಕಾರಿ ಎಲ್ಲನೂ ಹಚ್ಚಿಟ್ಕೊಂಡಿದ್ದಂಥದ್ದು ನಾನು ಕ್ಯಾರೆಟು, ಉಳ್ಳಿಕಾಯಿ, ಗೆಡ್ಡೆಕೋಸು, ಅವರೆಕಾಯಿ ಇಷ್ಟನ್ನು ಮಿಕ್ಸ್ ಮಾಡಿ ಹಾಕೊಂಡಿದ್ದೆ. ಯಾಕೆ ಅಂತಂದರೆ ಮನೆಯಲ್ಲಿ ಏನು ತರಕಾರಿ ಉಳಿದಿತ್ತೋ ಅದನ್ನು ನಾನು ಅಲ್ಲೇ ತರಕಾರಿ ತಂದು ಅಲ್ಲೇ ಅಡುಗೆ ಮಾಡೋದ್ರಿಂದ ಯಾವುದನ್ನು ಜಾಸ್ತಿ ಸ್ಟಾಕ್ ಇಟ್ಟಿರಲಿಲ್ಲ. ಮನೆಯಲ್ಲಿ ಏನಿದೆಯೋ ಅದರಲ್ಲೇ ಮಾಡ್ಕೊಂಡ್ಬಿಡೋಣ ಅಂತೇಳಿ ಮನೆಯಲ್ಲಿ ಏನಿದೆಯೋ ಅದನ್ನೆಲ್ಲ ಹಾಕೊಂಡು ಮಾಡ್ಕೊಂಡಿದ್ದಂಥದ್ದು. ಅದನ್ನೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಆಗಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಬೇಯ ತನಕ ಬಿಟ್ಟು ಅದು ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಇಲ್ಲಿ ನಾನು ಸಿಂಪಲ್ಲಾಗಿ ಮಸಾಲೆನ ರೆಡಿ ಮಾಡ್ಕೊಂಡಿರೋಂಥದ್ದು. ಇದ್ರದ್ದು ಪಲಾವ್ ಈ ಪಲಾವ್ ಮಾಡೋದು, ವೆಜಿಟೇಬಲ್ ಬಿರಿಯಾನಿ ಮಾಡೋದು ಮಸಾಲೆದು ನಾನು ಹಾಕಿಲ್ಲ. ಯಾಕೆಂದರೆ ವಿಡಿಯೋ ಲೆಂತಿ ಆಗೋಗುತ್ತೆ. ಫಸ್ಟ್ ವಿಡಿಯೋ ಹಾಕ್ತಾ ಇರೋದಲ್ವಾ, ಸೊ ಲೆಂತಿ ಆಗೋಗ್ಬಿಡುತ್ತೆ ಮತ್ತು ಬೋರಿಂಗ್ ಅನ್ಸುತ್ತೆ ಅಂತ ಹೇಳಿ ಮಾಡಲಿಲ್ಲ ನಾನು. ಆದ್ರಿಂದ ಇಷ್ಟಿತ್ತು ಸಿಂಪಲಾಗಿ ತೊಗೊಂಡಿದ್ದೀನಿ ಅಷ್ಟೇ. ಮಸಾಲೆಗೆ ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಜಾಕಾಯಿನ ಹಾಕಿದ್ದೀನಿ. ಜಾಕಾಯಿ ಪೌಡ್ರ್ ಇತ್ತು ಅಂದರೆ ಪೌಡ್ರನ್ನ ಹಾಕೋಬಹುದು. ಇಲ್ಲ ಅಂತಂದರೆ ಜಾಕಾಯಿನ ಕುಟ್ಟಿ ಅದರಲ್ಲಿ ಹಾಕಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಬೋದು. ಜಾಕಾಯಿ ಹಾಕೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗೂ ಆಗುತ್ತೆ. ಸೊ ಅದು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಸಣ್ಣದೆರಡು ಟೊಮೆಟೊ ಹಾಕೊಂಡಿದ್ದೀನಿ. ಇಲ್ಲಿ ಜಾಮೂನ್ ಟೊಮೆಟೊ ಒಂದು, ಹುಳಿ ಟೊಮೆಟೊ ಒಂದು ಹಾಕಿದ್ದೀನಿ. ಅದ್ರ ಜೊತೆಗೆ 1 ಕಪ್ ಅಷ್ಟು ಮೊಸರನ್ನ ಹಾಕೊಂಡು ಸ್ವಲ್ಪ ಒಂದು 5 ನಿಮಿಷ ಹಾಕಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ನೀವು ಆಪ್ಷನಲ್ ಬೇಕು ಅಂದರೆ ಮುಂಚೆನೇ ಹಾಕೋಬೋದು, ಇಲ್ಲ ಅಂತಂದರೆ ಆಮೇಲೆ ರೈಸ್ ಹಾಕೋ ಟೈಮಲ್ಲೂ ಹಾಕೋಬೋದು. ನಾನು ತರಕಾರಿಗೆಲ್ಲ ಮಸಾಲೆ ಚೆನ್ನಾಗಿ ಹಿಡಿಲಿ ಅಂತ ಹೇಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಂತ ಹೇಳಿ ನಾನು ಮುಂಚೆಗೆ ಸಾಲ್ಟ್ನ ಹಾಕಿದಂಥದ್ದು. ಅದಕ್ಕೆ ಎಷ್ಟು ಬೇಕೋ ಕ್ವಾಂಟಿಟಿ ತಕ್ಕವಾಗಿ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ರೈಸ್ನ ಹಾಕೊಂಡು ಆ ರೈಸಿಗೆ ತಕ್ಕಾಗಿ 1:2 ವಾಟರ್ನ ಹಾಕೊಂಡು ಕುಕ್ ಮಾಡ್ಕೊಂಡಿದ್ದಂಥದ್ದು. ಅಂದರೆ ನಾನು ಯಾವಾಗಲೂ ಪಾತ್ರೆನಲ್ಲಿ ಮಾಡ್ತೀನಿ, ಈ ಥರ ಐಟಮ್ ಎಲ್ಲನೂ ಪಾತ್ರೆನಲ್ಲಿ ಮಾಡುವಂಥದ್ದು. ಸೊ ಆದ್ರಿಂದ ನಾನು ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಕುಕ್ಕರಲ್ಲೇ ಮಾಡಿಕೊಂಡೆ. ಬಟ್ ಕುಕ್ಕರಲ್ಲಿ ಮಾಡ್ಕೊಂಡಿರೋದ್ರಿಂದ ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ.
ಸೊ ಫಸ್ಟ್ ವಿಡಿಯೋ ಎಷ್ಟು ಕಡಿಮೆ ಇದರಲ್ಲಿ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಹಾಕೊಂಡು ನೀಟಾಗಿ ಒಂದು ಕುದಿ ಬರೋ ತನಕ ಇಟ್ಕೊಂಡ್ರೆ ಸಾಕು. ಒಂದು ಕುದಿ ಬಂದಮೇಲೆ ನೀವು ಲಿಫ್ಟ್ನ ಕ್ಲೋಸ್ ಮಾಡಿ ಕೂಗಿಸ್ಕೊಂತು ಅಂತಂದರೆ ಕರೆಕ್ಟಾಗಿ ಚೆನ್ನಾಗಿ ಎಲ್ಲ ಅಬ್ಸರ್ವ್ ಆಗಿರುತ್ತೆ. ಅಂತಂದರೆ ರೈಸ್ಗೆಲ್ಲ ಅನ್ನ ಹಿಡಿದಿರುತ್ತೆ. ಸೊ ಕೊನೆಗೆ ಫೈನಲಿ ವೆಜಿಟೇಬಲ್ ಬಿರಿಯಾನಿ ಆಯಿತು. ವೆಜಿಟೇಬಲ್ ಬಿರಿಯಾನಿಗೆ ರೈತ ಮೊಸರು ಬಜ್ಜಿ ಮಾಡ್ಕೊಂಡಿದೆ, ಕಡಲೆಕಾಯಿ ಬೇಯಿಸ್ಕೊಂಡು, ಮತ್ತೆ ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲ ಬೇಯಿಸ್ಕೊಂಡ್ವಿ. ನಮ್ಮ ಮನೇಲಿ ಈ ಸರಿ ಈ ಥರ ಸಂಕ್ರಾಂತಿ ಹಬ್ಬನ ಆಚರಿಸಿದ್ದೀವಿ. ಯಾರ್ಯಾರ ಮನೇಲಿ ಯಾವ ರೀತಿ ಆಚರಿಸಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ಟಿಫನ್ ತಿಂತಾ ಇದ್ದಾಗೆ ಮಧ್ಯಾಹ್ನ ಆಗೋಯ್ತು. ಅದು ಮಾಡ್ಕೊಂಡು ತಿನ್ನೋಷ್ಟರಲ್ಲಿ ಅಕ್ಕನ ಮಕ್ಕಳು ಇಬ್ರು ಬಂದ್ರು. ಸೊ ಅಕ್ಕನ ಮಗಳಿಗೆ ಎಳ್ಬೀರ್ತಾರಲ್ಲ, ಸೊ ಎಳ್ಬೀರ್ನ ಕೊಡೋದಕ್ಕೆ ಅಂತ ತಗೊಂಡ್ ಬಂದಿದ್ರು ಮನೆಗೆ. ಎಳ್ಬೀರ್ನ ಕೊಟ್ಟು ಎಳ್ಳ ನನಗೂ ತಿನ್ಸಿ ಅವಳು ತಿಂದು. ಸೊ ನಾನು ನನ್ನ ಕಾಲ್ಗೆ ಬಿದ್ದು ಅವರು ಆಶೀರ್ವಾದನ ತಗೊಂಡ್ರು. ನನಗೆ ನಗು ಬರ್ತಾಯಿತ್ತು. ನನ್ನ ಮಗ ಹಾಡ್ಕೊತಾ ಇದ್ದ ಆ್ಯಕ್ಚುಲಿ, ಅಮ್ಮ ಅವ್ರು ನಿಮ್ಗಿಂತ ಹೈಟ್ ಇದ್ದಾರೆ ಮಗಳು ಅಂತ ಹೇಳ್ತೀರಾ, ಆಮೇಲೆ ಹಂಗೆ ಹಿಂಗೆ ಅಂತೇಳಿ ರೇಗಿಸ್ತಾ ಇದ್ದ. ಸರಿ ಫೈನ್ ಪರವಾಗಿಲ್ಲ ಅಂತ ಬಿಟ್ಟು ನಾನೇನು ಮಾಡಿದೆ, ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ನಾವು ನಮ್ಮ ಅಮ್ಮನ ಮನೆಗೆ ಹೋಗೋದಿಕ್ಕೆ ಅಂತ ಹೇಳಿ ಅಮ್ಮನ ಮನೆಗೆ ಹೋದ್ವಿ ನಾವು. ಸೊ ಯಾವುದೋ ವಿಡಿಯೋದಲ್ಲಿ ನಮ್ಮ ಅಕ್ಕ ನನ್ನ ತೋರಿಸ್ಬೇಡ ಹಾಗೆ ಹೀಗೆ ಅಂತ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಸೊ ಆದ್ರಲ್ಲೂ ಹಳಕ್ ಬಿಳಕಲ್ಲಿ ಸೆಂಟ್ರಲ್ಲಿ ಒಂದೊಂದು ಮಾಡಿಬಿಟ್ಟಿರ್ತೀನಿ. ಸೊ ನಮ್ಮ ಅಕ್ಕ ಹೇಳ್ತಾ ಇದ್ರು ನಮ್ಮ ಅತ್ತಿಗೆ ನಗ್ತಾ ಇದ್ರು. ಮತ್ತೆ ಸ್ಟಾರ್ಟ್ ಮಾಡಿದಿರಂತ. ಆಕ್ಚುಲಿ ನಂದೊಂದು ಹಳೆ ಚಾನಲ್ ಇದೆ, ನಾನು ಮುಂಚೆ ಮಾಡ್ತಾ ಇದ್ದೆ. ಕಾರಣಾಂತರದಿಂದ ನಾನು ಅದನ್ನ ಕ್ವಿಕ್ ಮಾಡಿದೆ. ಬಟ್ ಆಮೇಲೆ ಮತ್ತೆ ನನಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ. ಆಮೇಲೆ ಬೇರೆ ಐಡಿನ ಮಾಡಿಕೊಂಡು ಮಾಡೋಣ ಅಂತೇಳಿ ಸುಮ್ಮನೆ ಆಗಿದೆ. ಅದಕ್ಕೆ ಮತ್ತೆ ನೀವು ಬ್ಲಾಗ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ರು ನಮ್ಮ ಅತ್ತಿಗೆ. ಸೊ ನಾವು ಹೋಗ್ತಾ ಇದ್ದಂಗೆ ಊಟ ಎಲ್ಲ ರೆಡಿ ಮಾಡಿ ನಮ್ಗೆಲ್ಲರಿಗೂ ಊಟಕ್ಕೂ ಹಾಕೊಟ್ರು. ಊಟ ತಿಂದಿದ್ದ ವಿಡಿಯೋನ ಮಾಡಲಿಲ್ಲ ನಾನು ಎಲ್ಲ ಬೇಡ ಅಂತ ಹೇಳಿದ್ರು ನಮ್ಮ ಅಕ್ಕ, ಅದರಿಂದ ಮಾಡಲಿಲ್ಲ. ಸೊ ನಮ್ಮ ಅತ್ತಿಗೆಗೆ ನಮ್ಮ ಅಮ್ಮನಿಗೆ ಎಲ್ಲರಿಗೂ ನಮ್ಮ ಅಕ್ಕನ ಮಗಳು ಎಳ್ಬೀರ್ನ ಕೊಟ್ಟು ಆಶೀರ್ವಾದನ ತಗೊಂಡ್ರು. ನಮ್ಮ ಅತ್ತಿಗೆ ನಗ್ತಾ ಇದ್ರು. ಯಾಕೆಂದ್ರೆ ನಮ್ಮ ಅತ್ತಿಗೆಗೆ ಆಕ್ಚುಲಿ ಇದೆಲ್ಲ ವಸ್ತೆ ಅಂತ ಅನ್ಕೊಂತೀನಿ. ಯಾವಾಗ್ಲೂ ಈ ತರ ನೋಡಿದ್ರೆ ಫಸ್ಟ್ ನೋಡಿದ್ದು. ಮತ್ ನಮ್ಮ ಅತ್ತಿಗೆ ಮಗಳು ಕೈಲೂ ಅಷ್ಟೇ ಎಳ್ಬೀರ್ನೆಲ್ಲ ನಮ್ಗೆ ಎಲ್ಲಾರ್ಗು ಕೊಡ್ಸಿದ್ರು. ಈ ಸರಿ ಎಳ್ಬೀರ್ ಜೊತೆಗೆ ತಟ್ಟೆನ ತಗೊಂಡ್ ಬಂದು ತಟ್ಟೆನ ಕೊಟ್ಟಿದ್ರು ನಮ್ಮಮ್ಮ. ಸೊ ಅದನ್ನೆಲ್ಲ ಕೊಟ್ಟು ನಾವು ನಮ್ಮ ಅಪ್ಪನ ಹತ್ರ ಎಲ್ಲರ ಹತ್ರ ಆಶೀರ್ವಾದ ತಗೊಂಡು ಎಲ್ಲ ಮುಗಿಸ್ಕೊಂಡು, ನಮ್ಗಿನ್ನು ಮತ್ತೆ ಲೇಟ್ ಆಗುತ್ತೆ ಹಂಗೆ ಹಿಂಗೆ ಮಾಡಿ ಕೊನೆಗೂ ಅಲ್ಲೇ 5 ಗಂಟೆ ಆಗೋಯ್ತು. ಸೊ ಆದ್ರಿಂದ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬೇಗ ಬರ್ಬೇಕು, ಇನ್ನು ಲೇಟ್ ಆಗತ್ತೆ, ಮನೆಯಲ್ಲೆಲ್ಲ ದೀಪ ಹಚ್ಬೇಕು ಅಂತ ಹೇಳಿ ಬಂದಿದಂಥದ್ದು. ಮತ್ತೆ ನನ್ನ ಮಗಳು ಹೆಂಗೆ ಅಂತ ಅಂದ್ರೆ, ಅವಳಿಗೆ ಒಂದು ಮೇಕಪ್ ಬೇಡ, ಏನು ಬೇಡ, ಅಷ್ಟು ದಪ್ಪ ಇರೋ ಕೂದಲನ್ನ ಬಿಟ್ಕೊಂಡ್ಬಿಡೋದು, ನಾರ್ಮಲ್ ಆಗಿ ಡ್ರೆಸ್ ಹಾಕೋದು ಅಷ್ಟೇನೆ. ಒಂದು ಲಿಪ್ಸ್ಟಿಕ್, ಒಂದು ಮೇಕಪ್, ಈ ತರದ್ದು ಯಾವುದೂ ಅವರು ಆಸೆ ಪಡಲ್ಲ. ಸೊ ಇದು ನಮ್ಮ ಚೋಟ, ನಮ್ಮ ಅಣ್ಣನ ಮಗಳು. ಸೊ ಅವಳಿಗೆ ಸಿಂಪಲ್ ಆಗಿ ಹೇಗಿರುತ್ತೋ ಹಾಗೆ ರೆಡಿನ ಮಾಡಿದಂಥದ್ದು. ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳು ಕೂಡ ಎಲ್ಲರಿಗೂ ಕುಂಕುಮನ ಕೊಟ್ಲು. ಬಟ್ ಅವಳಿಗೆ ನಮ್ಮ ಅಣ್ಣನ ಮಗಳಿಗೆ ಪೂಜೆನಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ. ಯಾವ್ದಾರ ಪೂಜೆಗಿರ್ಬೋದು ಅಂಡ್ ಮನೆಯಲ್ಲಿ ಏನಾದರೂ ಫಂಕ್ಷನ್ಸ್ ಇರ್ಬೋದು, ಅದಕ್ಕೆ ರೆಡಿ ಆಗೋದಿರ್ಬೋದು, ಸೇಮ್ ನಾನು ಹೇಗೋ ಆ ಥರನೇ ಇರ್ತಾಳೆ ಅವಳು. ಸೊ ಆದ್ರಿಂದ ನನಗೆ ನಮ್ಮ ಮನೇಲಿ ಎಲ್ಲ ರೇಗಿಸ್ತಾ ಇರ್ತಾರೆ, ಅತ್ತೆ ಸೊಸೆ ಇಬ್ರು ಒಂದೇ ತರ ಅಂತೇಳಿ ರೇಗಿಸ್ತಾ ಇರ್ತಾರೆ. ಸೊ ಎಲ್ಲಾನು ಮುಗಿಸ್ಕೊಂಡು ನಾವು ಕುಂಕುಮ ತಗೊಂಡು ಊಟ ಮುಗಿಸ್ಕೊಂಡು, ಅಲ್ಲಿ ಊಟ ತಿನ್ನಕ್ಕಾಗ್ಲಿಲ್ಲ ಅಂತೇಳಿ ಅಲ್ಲಿಂದ ಪಾರ್ಸಲ್ ಕಳಿಸಿದ್ರು ನಮ್ಮ ಅತ್ತಿಗೆ ನಮ್ಮ ಮನೆಗೆ. ಸೊ ಅದರಿಂದ ಎಲ್ಲ ಪಾರ್ಸಲ್ನ ತಗೊಂಡು ಕೆಲವೊಂದು ಫೋಟೋ ಕ್ಲಿಪ್ನ ತಗೊಂಡು ನಾನು ಮನೆಗೆ ಬಂದಿದಂಥದ್ದು. ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬನ ನಾವು ಈ ತರ ಆಚರಿಸಿದೀವಿ. ನಮ್ಮ ಅಮ್ಮನ ಮನೇಲಿ ಆಚರಿಸಿದೀನಿ. ನಿಮ್ಮ ಮನೇಲಿ ಯಾರ್ಯಾರ ಮನೆಯಲ್ಲಿ ಯಾರ್ಯಾರ ಕುಟುಂಬದಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸಿದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋ ನಿಮ್ಗೆ ಏನಾದ್ರು ಚೂರಾದ್ರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಲಾಗ್ನ ವಾಚ್ ಮಾಡಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸರ್ವರಿಗೂ ಆಯಸ್ಸು ಆರೋಗ್ಯನ ಕೊಟ್ಟು ಸಕಲವನ್ನು ಕೊಟ್ಟು ಭಗವಂತ ನಿಮ್ಮನ್ನ ಕಾಪಾಡಲಿ ಅಂತ ಸದಾ ನಾನು ನಿಮಗೆ ಹಾರೈಸ್ತೀನಿ. ಥ್ಯಾಂಕ್ ಯು ಆಲ್.